ರಾಜ್ಯದಲ್ಲಿ ಈಗಾಗಲೇ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ. ಅದರ ಮಧ್ಯೆ ಈಗ ಡಿ.ಕೆ.ಶಿ ಬೆಂಬಲಿಗರೀಗ ದಾವಣಗೆರೆಯಲ್ಲಿ ದುಗ್ಗಮ್ಮ ದೇವಸ್ಥಾನಕ್ಕೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿಎಂ ಆಗಬೇಕು, ಅವರು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಾರೆ ಅಂತೇಳಿ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿ 101 ಟೆಂಕಾಯನ್ನು ಒಡೆದು ಒಂದು ಹರಕೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರ್ಬಹುದು, ಸದ್ಯ ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಅವರ ಅಭಿಮಾನಿಗಳೀಗ ಅವರ ಪೋಸ್ಟರನ್ನು ಹಿಡಿದು ನಮ್ಮ ಹೆಮ್ಮೆ ಡಿ.ಕೆ ಅಂತ ಹೇಳಿ ಅವರು ಒಂದು ಘೋಷಣೆ ಕೂಗ್ತಾ ಇದ್ರು. ಈಗಾಗಲೇ ಸಾಕಷ್ಟು ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇತ್ತು ರಾಜ್ಯದಲ್ಲಿ. ಅವ್ರಿಗೆ ಇನ್ನೇನು 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರಾಗಲೇ ಘೋಷಣೆ ಕೂಡ ಬೇಡ ಮಾಡ್ಕೊಂಡಿದ್ದಾರೆ. ಇದರ ಮಧ್ಯೆ ಅವರ ಅಭಿಮಾನಿಗಳು ಈ ರೀತಿಯಾಗಿ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಮತ್ತು ಅವರು ಸಿಎಂ ಆಗಲಿ ಅಂತ ಹರಕೆಯನ್ನು ಕಟ್ಕೊಂಡಿರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಈಗ ಅವರ ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನು ಹೇಳ್ತಾರೆ ಈ ಬಗ್ಗೆ ಅಂತ ಹೇಳಿ. ಸರ್, ಈಗಾಗಲೇ ಸಿಎಂ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ. ನೀವು ಇಂಥದ್ರಲ್ಲಿ ಈಗಾಗಲೇ ಸಿಎಂ ಆಗಲಿ ಅಂತ ಹೇಳಿದ್ರ, ಈ ಅವಧಿಗ ಮುಂದಿನ ಅವಧಿಗ? ಈ ಅವಧಿಗೆ ಸರ್. ಹೌದಾ? ಈ ಅವಧಿಗೆ ಹೇಳಿರೋದು ಅವರು ಹೈಕಮಾಂಡ್ ಅಲ್ಲಲ್ಲ, ಹೈಕಮಾಂಡ್ ಹೇಳಿಲ್ಲಲ್ಲ, 100% ಈ ಅವಧಿಗೆ ಸಿಎಂ ಆಗೋದವರು. ಪಕ್ಷದ ಶಿಸ್ತನ್ನು ಕಾಪಾಡ್ಕೋಬೇಕು, ಈ ರೀತಿ ಯಾರು ಮಾಡಬಾರ್ದಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಕೂಡ ನೀವು ಇದನ್ನು ಮಾಡ್ತಾ ಇದ್ದೀರಿ. ಏನು ನೀವೇ ಅಭಿಮಾನಿಗಳು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಡೈರೆಕ್ಷನ್ ಇದೆ? ಯಾವ ಡೈರೆಕ್ಷನ್ ಇಲ್ಲ ಸರ್. ಯಾವ ಪಕ್ಷದಿಂದ ಆ ಥರ ಬಂದರೂ ಕೂಡ ನಾವು ಡಿ.ಕೆ ಬೆಂಬಲಿಗರು ಅಂತ ಹೇಳ್ಬಿಟ್ಟು ಮಾಡ್ತಿರೋದು, ಪಕ್ಷದಿಂದ ಮಾಡ್ತಿಲ್ಲ. ಈಗ ಆಲ್ರೆಡಿ ಸಿಎಂ ಇದ್ದಾರೆ, ಒಬ್ರು ಐಂದ ನಾಯಕರು, ಒಬ್ರು ಪವರ್ಫುಲ್ ಲೀಡರ್ ಅಂತ ಅವ್ರು ಆಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ. ಈಗ ಆಲ್ರೆಡಿ ಸಿಎಂ ನಾನೇ, ಶಾಸಕರ ಬೆಂಬಲ ನನಗೆ ಇರೋದಂತ ಸಿಎಂ ಹೇಳಿದ್ದಾರೆ. ನಿಮ್ಮ ಡಿ.ಕೆಗೆ ಶಾಸಕರ ಬೆಂಬಲ ಇದೆನಾ? 135 ಬೆಂಬಲಿಗರು ಇದ್ದಾರೆ ಸರ್. ಬೆಂಬಲ ಪೂರ್ತಿ ಇದೆ. ಯಾಕಂದ್ರೆ ಅಷ್ಟು ಜನ ಶಾಸಕರಾಗಲಿಕ್ಕೆ ಒನ್ ಆಫ್ ದಿ ರೀಸನ್ ಅಂದ್ರೆ ಡಿ.ಕೆ. ಅವರು ಸಾರಥಿಯಾಗಿ ಪಕ್ಷದ ನಡೆಸಲಿಲ್ಲ ಅಂದ್ರೆ, ಅಷ್ಟು ಪಾದಯಾತ್ರೆ ಮಾಡಲಿಲ್ಲ ಅಂದ್ರೆ, ಅಷ್ಟು ಸಂಘಟನೆ ಮಾಡಲಿಲ್ಲ ಅಂದ್ರೆ ಇವತ್ತು ಅಧಿಕಾರ ಎಲ್ಲಿ ಬರ್ತಿತ್ತು? 50 ಸೀಟ್ ತೊಗೊಳಕ್ಕೆ ಹಾಕಿದ್ದಿಲ್ಲ ನಾವು. ಅಂಥ ಪರಿಸ್ಥಿತಿಗೆ ಏನಾಗಬೇಕು? ಫಸ್ಟ್ ಸರ್ವೇದಲ್ಲೇ ಬಂದಿತ್ತು, 50 ಸೀಟ್ ತೊಗೊಳಕ್ಕೆ ಹಾಕಿದ್ದಿಲ್ಲ. ಪ್ರಜಾಧ್ವನಿ ಮತ್ತೊಂದು ಮಗದೊಂದೆಲ್ಲ ಪ್ರತಿಯೊಂದು ಮಾಡಿ, ರಾತ್ರಿ ನಿದ್ದೆಗೆಟ್ಟು ಮಾಡಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದ್ಬಿಟ್ಟು ಇವತ್ತು ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಬೆಲೆ ಬೇಕು ಅಂದ್ರೆ ಅದು ಸಿಎಂ ಪೋಸ್ಟ್ ಕೊಡಲೇಬೇಕಲ್ವಾ? ಹೌದಾ? ಶ್ರಮ ಅವ್ರದೇ ಇದೆ ಹಂಗಾರೆ? ಹೌದು ಸರ್. ಒಬ್ಬ ಪಕ್ಷದ ಸಾರಥಿಯಾಗಿ ಮುನ್ನಡೆಸಿದ್ರಲ್ಲ ಪಕ್ಷನ. ಯಾಕೆ ಈಗ ಪ್ರತಿಯೊಬ್ಬರು ಅವರು ಮುಂದೋಗಿದ್ದಕ್ಕೆ ನಾವೆಲ್ಲ ಹಿಂದೆ ಬಂದಿರೋದಲ್ಲ, ಪ್ರತಿಯೊಬ್ಬ ಶಾಸಕರು ಅವರೇ ಆಗಬೇಕು ಅಂತ. ಅವ್ರು ಹಾಗೆ ಆಗ್ತಾರೆ ಸರ್, ಹಾಗೆ ಆಗ್ತಾರೆ, ಈ ಅವಧಿಲೇ ಆಗ್ತಾರೆ. ನೀವೇನು ಹೇಳ್ತೀರಿ ಬಗ್ಗೆ? 136 ಶಾಸಕರ ಬೆಂಬಲ ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಲ್ಲದ್ರಿ ತಾಯಿ ದುರ್ಗಾಂಬಿಕಾ ದೇವಸ್ಥಾನ ವಿಶೇಷ ಪೂಜೆ ಇಟ್ಕೊಂಡಿವಿ. 136 ಶಾಸಕರ ಬೆಂಬಲಕ ಸಹ ಡಿ.ಕೆ. ಶಿವಕುಮಾರ್ ಜೊತೆಗಿದೆ. ಪಕ್ಷಕ್ಕೆ ದುಡಿದಾರೆ. KPCC ಅಧ್ಯಕ್ಷ ಆದಮೇಲೆ ಸಂಘಟನಾ ಚತುರಾಗಿ ಮಾಡಿದ್ದಾರೆ, ಬಸ್ ಯಾತ್ರಾ ಮಾಡಿದ್ದಾರೆ, ಪ್ರಜಾಧ್ವನಿ ಮಾಡಿದ್ದಾರೆ, ಮೇಕೆದಾಟು ಯೋಜನೆ ತಗೊಂಬಂದರೆ, ಬೃಹತ್ ಬೆಂಗಳೂರು ಕೈಗಾರಿಕೆ ಇದು ಮಾಡಿದ್ದಾರೆ, ಸ್ಮಾರ್ಟ್ ಇದು ಮಾಡ್ತಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. 136 ಶಾಸಕರ ಬೆಂಬಲಿಗಕ್ಕಾಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತಲೇ ನಮ್ಮ ಎಲ್ಲ ಆಸೆ. ಮುಂದಿನ 28ಕ್ಕೆ ಆಗ್ಬೋದಲ್ಲ? ಈ ಸದ್ಯದಲ್ಲಿ ಆಗ್ತಾರೆ ಸರ್. ಈಗ ನಮ್ಮ ಆಸೆ ಆಗಲೇಬೇಕು, ಪಕ್ಷಕ್ಕೆ ದುಡಿದಾರೆ, ಈಗ ಆಗ್ತಾರೆ ಸರ್. ಸರಿ, ಏನು ಕೇಳ್ಕೊಂಡ್ರಿ ಸರ್ ದೇವರಿಗೆ? ಏನಿಲ್ಲ ಸರ್, ನಿಷ್ಠಾವಂತ ಕಾರ್ಯಕರ್ತರು ನಮ್ಮಂತರಿಗೆ ಏನಾದರೂ ಒಂದು ಬೆಲೆ ಸಿಗಬೇಕು ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ, ಯಾವುದು ಅಡೆತಡೆ ಬರಬಾರ್ದು ಅಂತ ಹೇಳ್ಬಿಟ್ಟು 101 ತೆಂಗಿನಕಾಯಿ ಹೊಡೆದ್ಬಿಟ್ಟು ತಾಯಿಯಿಂದ ಆಶೀರ್ವಾದ ತಗೊಂಡಿದ್ವಿ. ಅದು ಇದೇ ಅವಧಿಲಿ. ಯಾವಾಗ ಆಗ್ಬೇಕಂತ? ಇದೇ ಅವಧಿಲ್ಲ ಸರ್, ಒಂದೊಂದು 2-3 ತಿಂಗಳಲ್ಲಿ ಆಗುತ್ತಾರೆ ಸರ್. ಯಾಕಂದ್ರೆ ಎಲ್ಲರಿಗೂ ಅವಕಾಶ ಕೊಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಎರಡನೇ ಸರಿ ಆಗಿದ್ದಾರೆ. ಈಗ ಇನ್ನೊಂದು ಅವಕಾಶ ಸಿದ್ದರಾಮಯ್ಯ ಸಾಹೇಬ್ರೇ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ.